ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್ ವೆಲ್ಕಮ್. ಸೊ ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಏನಂದರೆ ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋಡ್ಕೊಂಡು ಹೇಟೋಗಿರೋರಿಗೆ ನೋಡುವಂಥ ನಾನು ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ಸ್ ತೊಗೊಂಡ್ರೆ ಅವ್ರ ಕಡೆಯಿಂದನೂ ನೆಕ್ಸ್ಟ್ ಆ್ಯಕ್ಷನ್ ಬರುತ್ತಾ ನೋಡುವಂಥ ನಾನು ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಕಡೆ ಆ್ಯಕ್ಷನ್ಸ್ ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡ್ರೆ ಟೇಕ್ ಆ್ಯಕ್ಷನ್ ತೊಗೊಂಡ್ರೆ ಅವ್ರ ಪ್ರೀತಿಗೋಸ್ಕರ ಅವ್ರು ಪ್ರೀತಿಸುವಂಥ ವ್ಯಕ್ತಿಯಿಂದನೂ ರಿಪ್ಲೈ ನೆಕ್ಸ್ಟ್ ಆ್ಯಕ್ಷನ್ ಬರುತ್ತಾ ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಫರ್ಟ್ಸ್ ಮಾಡಿದರೆ ಅವ್ರು ಕೂಡ ನಿಮ್ಮಿಂದ ಎಫರ್ಟ್ಸ್ ಬರ್ತಾರೆ ನೋಡುವಂಥ ನನ್ನ ವ್ಯೂವರ್ಸ್. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆಯಿಂದ ಏನು ಆ್ಯಕ್ಷನ್ ಬರುತ್ತೆ ನಿಮ್ಮ ಒಂದು ಆ್ಯಕ್ಷನ್ ತಗೊಂಡ್ಮೇಲೆ. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ, ಪರ್ಸ್ನಲ್ ರೀಡಿಂಗ್ ಅಲ್ಲ. ಪರ್ಸ್ನಲ್ ರೀಡಿಂಗ್ ಆದರೆ ಪಕ್ಕಾ ಕನೆಕ್ಟ್ ಆಗೋಗುತ್ತೆ. ಜನರಲ್ ರೀಡಿಂಗ್ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಪಾಯಿಂಟ್ಸ್ ಕನೆಕ್ಟ್ ಆಗುತ್ತೆ. ಓಕೆನಾ? ಸೊ ಜನರಲ್ ರೀಡಿಂಗ್ ನೋಡೋದಾದರೆ ಜನರಲ್ ರೀಡಿಂಗ್ ಆಗಿ ನೋಡಿ, ಬಟ್ ಇದು ರೆಸೊನೇಟ್ ಆದ್ರೆ ಮಾತ್ರ ಈ ರೀಡಿಂಗ್ ನೋಡಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಇಲ್ಲಿ ಯಾರೋ ತುಂಬ ನೋವನ್ನು ಅನುಭವಿಸ್ತಿದ್ದೀರಾ, ಸೊ ಅವರೇ ರೀಡಿಂಗ್ ನೋಡೋದು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಆ್ಯಕ್ಷನ್ ತಗೊತೀರಾ. ಫಸ್ಟಲ್ಲಿ ದ ಎಂಪರರ್ ಕಾರ್ಡ್ ಬಂದಿದೆ. ಫಸ್ಟಲ್ಲಿ ದ ಎಂಪರರ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಆ್ಯಕ್ಷನ್ ತಗೊತೀರಾ. ಯಾಕಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆಯಿಂದ ಏನು ರಿಪ್ಲೈ ಬರ್ತಾಯಿಲ್ಲ. ನೋಡಿ, ದ ಎಂಪರರ್ ಕಾರ್ಡ್ ಅಂದರೆ ಆ ವ್ಯಕ್ತಿ ಚಕ್ರವರ್ತಿ ಥರ ಬಿಹೇವ್ ಮಾಡ್ತದೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಚಕ್ರವರ್ತಿ ಥರ ಬಿಹೇವ್ ಮಾಡ್ತದೆ. ಅಂದರೆ ಯಾರ ಮಾತು ಕೇಳದೇ ಇರೋದು, ನೀವೇನು ಹೇಳಿದ್ರೂ ಕೇಳದೇ ಇರೋದು, ಅವ್ರಿಗೆ ಏನು ಇಷ್ಟ ಬರುತ್ತೋ ಅದೇ ಮಾಡೋದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನೀವು ಪ್ರೀತಿ ಮಾಡೋವಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಈ ರೀಡಿಂಗ್ನ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ಸೊ ಈ ರೀಡಿಂಗ್ನ ಯಾರೇ ನೋಡ್ತಾ ಇರಲಿ, ಸೊ ಅವರು ಪ್ರೀತಿ ಮಾಡೋವಂಥ ವ್ಯಕ್ತಿ, ನೀವು ಯಾರನ್ನ ಪ್ರೀತಿ ಮಾಡ್ತಾ ಆ ವ್ಯಕ್ತಿ ಯಾವ ಥರ ಆ್ಯಟಿಟ್ಯೂಡ್ ಅಂದರೆ, ಎಷ್ಟು ಆ್ಯಕ್ಷನ್ಸ್ ತೊಗೊಂಡ್ರು ನೀವು ಅವ್ರ ಸೈಡಿಂದ ಏನೂ ರಿಪ್ಲೈ ಬರೋಲ್ಲ. ಸೊ ಅವ್ರು ಒಂದೇ ಡಿಸಿಷನ್ ಮಾಡ್ತಾರೆ, ಅವ್ರಿಗೇನು ಇಷ್ಟ ಬರುತ್ತೋ ಅದೇ ಥರ ಆ್ಯಕ್ಷನ್ ತೊಗೊತಾರೆ. ಸೊ ಅದರಿಂದ ನೀವೇನು ಮಾಡ್ತಾಯಿದ್ರ ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೊಳ್ತಲ್ಲ. ಸೊ ಅದರಿಂದ ನೀವು ಸ್ವಲ್ಪ ನೆಕ್ಸ್ಟ್ ಆ್ಯಕ್ಷನ್ ತೊಗೊಳಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು ಅಷ್ಟೇ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆಯಿಂದನೇ ಏನಾದರೂ ಆ್ಯಕ್ಷನ್ಸ್ ಬಂದರೆ ಸೊ ಆವಾಗ ನೀವು ಆ್ಯಕ್ಷನ್ ತೊಗೊಳ್ಳೋಣ ಅಂತ ಅವ್ರ ಕಡೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆ ನಿಮ್ಮೊಂದು ನಿರ್ಧಾರಗಳನ್ನ ತಗೊಂಡು ಸೊ ಅವ್ರಿಗೋಸ್ಕರ ಎಫರ್ಟ್ಸ್ ಹಾಕೋಣ ಅಂತ ನೀವು ವೆಯ್ಟ್ ಮಾಡ್ತಾಯಿದ್ರ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಇಲ್ಲಿ ಕಿಂಗ್ ಟೈಪಲ್ಲಿ ಇರೋದ್ರಿಂದ ಸೊ ಅವ್ರು ಏನು ಹೇಳ್ತಾರೆ ಅದೇ ಥರ ನೀವು ನಡ್ಕೊಂಡು ಹೋಗೋದೇ ಉತ್ತಮ ಅನಿಸುತ್ತೆ. ಸೊ ನೀವು ಅವ್ರಿಗೆ ಯಾವತ್ತು ಆಪೋಸಿಟ್ ಆಗ್ತಿರೋ ಆವಾಗ ಅವರು ಯಾರ ಮಾತು ಕೇಳೋಲ್ಲ. ನೀವು ಸಪ್ರೇಷನ್ ಆಗಬೇಕಾಗುತ್ತೆ, ನೋವು ಪಡಬೇಕಾಗುತ್ತೆ, ತುಂಬ ಕಷ್ಟಪಡಬೇಕಾಗುತ್ತೆ ನಿಮ್ಮ ಪ್ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಂದರೆ, ಈ ಪ್ರೀತಿಗೋಸ್ಕರ ಇಲ್ಲಿ ಎಂಪೈರರ್ ಚಕ್ರವರ್ತಿ ಅನ್ನೋ ಕಾರ್ಡ್ ಬಂದಿರೋದ್ರಿಂದ ಈ ಕಾರ್ಡ್ನ ಅರ್ಥ ನಿಮ್ಗೆ ಗೊತ್ತಿಲ್ಲ. ಒಬ್ಬ ಕಿಂಗ್ ಯಾವತ್ತು ಎಕ್ಸಾಂಪಲ್, ಒಂದು ಕಿಂಗ್ ಯಾವತ್ತು ರಾಜ ಆದಂತಾನೆ ಯಾವತ್ತು ಯಾರ ಮಾತು ಕೇಳಲ್ಲ, ಮಂತ್ರಿ ಮಾತ್ರ ಕೇಳ್ತಾನೆ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮಗೋಸ್ಕರನೇ ಅವರು ಇಷ್ಟಪಡೋದು ಅಷ್ಟೇ, ನಿಮ್ಮ ಮಾತೇ ಕೇಳೋದು, ನಿಮ್ಮನ್ನ ಇಷ್ಟನೇ ಪಡೋದು. ಸೊ ಅದಕ್ಕೋಸ್ಕರ ನೀವೇ ಅವ್ರ ಹತ್ರ ಕಾಂಪ್ರಮೈಸ್ ಆಗಿದ್ರೇ ಅವರು ನಿಮಗೆ ಸಿಗೋದು. ಸೊ ನೀವೇನಾದರೂ ಹಠ ಮಾಡಿ ಇದು ಮಾಡಿದ್ರೆ ಅವರು ಅಷ್ಟೇ ನಿಮ್ಮನ್ನು ಬೇಕಂತಲೇ ದೂರ ಮಾಡ್ಕೊತಾರೆ. ಎಷ್ಟೇ ಪ್ರೀತಿ ಇದ್ರೂ ನೀವು ಅಂದರೆ ಎಷ್ಟಿದ್ರೂ ಬೇಕಂತಲೇ ದೂರ ಮಾಡ್ಕೊತಾರೆ ಹಾಗೆ. ಸೊ ಅವ್ರ ಸೈಡಿಂದ ಆ್ಯಕ್ಷನ್ ಬರುತ್ತಂದ್ರೆ ಹೌದು, ಅವ್ರ ಸೈಡಿಂದ ಆ್ಯಕ್ಷನ್ ಬರುತ್ತೆ, ನೀವು ಕಾಂಪ್ರಮೈಸ್ ಆಗಿ ಅವ್ರ ಹತ್ರನೇ ಇರಿ, ಅವ್ರ ಪ್ರೀತಿನ ಪಡ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿ. ಆವಾಗ ಅವ್ರು ಕೂಡ ಅಷ್ಟೇ ಬಗ್ಗೆ ಅಂದರೆ ಅವ್ರು ಕೂಡ ಅಷ್ಟೇ ಕಾಂಪ್ರಮೈಸ್ ಆಗಿ ನಿಮ್ಮ ಪ್ರೀತಿನ ಒಪ್ಕೊಂಡು ಮದುವೆ ಆಗೋಕ್ಕೆ ಅವ್ರು ಕೂಡ ಅಷ್ಟೇ ಆ್ಯಕ್ಷನ್ಸ್ ತೊಗೊತಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ನೀವು ಆ್ಯಕ್ಷನ್ ಅಂದರೆ ಸೆಲೆಬ್ರೇಷನ್ ಕಾರ್ಡ್ 10 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಮದುವೆ ಆಗಬೇಕಂತ ನೀವು ತುಂಬ ಪ್ರಯತ್ನ ಮಾಡ್ತಿದ್ರೆ ಅಷ್ಟೇ, ಅವ್ರು ಕೂಡ ಅಷ್ಟೇ ಮದುವೆ ಆಗಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ. ನೀವೇನಾದರೂ ಮದುವೆ ಆಗೋದಕ್ಕೋಸ್ಕರ ಎಫರ್ಟ್ಸ್ ಹಾಕಿದ್ರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಸೈಡ್ನಿಂದ ಎಫರ್ಟ್ಸ್ ಬರುತ್ತೆ. ಸೊ ಆವಾಗ ನೀವಿಬ್ಬರು ಮದುವೆ ಆಗೋ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ, ಟೂ ಸೈಡ್ ಲವರ್ಸ್ ಆದರೆ. ಇನ್ನು ಮ್ಯಾರೇಜಿಗೆ ಸಪ್ರೇಷನ್ ಆಗಿರೋರು ಅಷ್ಟೇ, ನೋ ಕಾಂಟ್ಯಾಕ್ಟ್ ಹೋಗಿರೋರು. ಇಲ್ಲಿ ಕೆಲವರು 10 ಇಯರ್ಸ್ನಿಂದ ಸಪ್ರೇಷನ್ ಆಗಿರ್ಬೋದು ಮ್ಯಾರೇಜ್ ಆಗಿ, ಅಥವಾ ಮದುವೆ ಆಗಿ 10 ಇಯರ್ಸ್ ಆಗಿರ್ಬೋದು. ಸೊ ಅವರು ಕೂಡ ನೋಡ್ತಾ ಇರ್ತಾರೆ ರೀಡಿಂಗು.
ಸೊ 10 ಇಯರ್ಸ್ ಆಗಿ ಸಪ್ರೇಷನ್ ಆಗಿರೋರು ಅವ್ರು ಕೂಡ ಅಷ್ಟೇ ಮತ್ತೆ ರಿಯೂನಿಯನ್ ಆಗೋ ಚಾನ್ಸಸ್ ತುಂಬ ಇದೆ, ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಫರ್ಟ್ಸ್ ಹಾಕಿದಾಗ ನೀವು ಕೂಡ ಅಷ್ಟೇ ಅವ್ರಿಗೋಸ್ಕರ ತುಂಬ ಪ್ರೀತಿನ ಕೊಟ್ಟಾಗ, ತುಂಬ ಇದೆಲ್ಲ ಮಾಡಿದಾಗ, ನೀವು ಅವ್ರ ಹತ್ರನೇ ಇದ್ದಾಗ ಅವ್ರು ಏನೇ ಬಿಹೇವ್ ಮಾಡಿದೆ, ಸೊ ನಿಮ್ಮನ್ನು ಪ್ರೀತಿ ಮಾಡಿದಂಥ ವ್ಯಕ್ತಿನೇ ಅಲ್ವಾ, ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬೇಕಾಗಿರೋದು ನೀವೇ ತಾನೆ. ಸೊ ನೀವು ಕಾಂಪ್ರಮೈಸ್ ಆದಷ್ಟು ನಿಮ್ಮ ಪ್ರೀತಿ ನಿಮ್ಗೆ ಸಿಗುತ್ತೆ. ಸೊ ಅದರಲ್ಲಿ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ನೀವು ಎಫರ್ಟ್ಸ್ ಹಾಕೋದ್ರಿಂದ ಏನು ತೊಂದರೆ ಆಗಲ್ವಲ್ಲ. ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ಬಿಟ್ಟು ನೀವು ಬದುಕ್ತೀರ ಅಂದರೆ ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ. ಯಾಕಂದರೆ ನೀವೇನು ಕೆಲಸನೂ ಮಾಡಲ್ಲ, ಆಮೇಲೆ ಅವ್ರನ್ನ ಕಳ್ಕೊಂಡ್ಮೇಲೆ ನೀವು ಎಲ್ಲವನ್ನೂ ಕಳ್ಕೊತೀರ. ಸೊ ಅದಕ್ಕೋಸ್ಕರ ನೀವೇನಾದರೂ ಸಣ್ಣ ಪುಟ್ಟ ಪ್ರಯತ್ನ ಮಾಡಿ ಸ್ವಲ್ಪ ಇಂಟೆಲಿಜೆಂಟು ಯೂಸ್ ಮಾಡಿ ನೀವು ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಳೋದೇ ಉತ್ತಮ ಅನಿಸುತ್ತೆ. ಸೊ ಇಲ್ಲಿ 10 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ, ನೀವು ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಅಂದರೆ ಅವ್ರು ನಿಮ್ಮ ಲೈಫಲ್ಲಿ ಸಿಕ್ಕಿದ್ರೇ ನೀವು ಹ್ಯಾಪಿಯಾಗಿರೋದು, ಇಲ್ಲಾಂದರೆ ನೀವು ತುಂಬ ಸ್ಯಾಡ್ ಆಗಿಬಿಡ್ತೀರ. ಆಮೇಲೆ ನಿಮಗೆ ಜೀವನದ ಮೇಲೆ ಎಲ್ಲ ಒಪ್ಸ್ ಕೂಡ ಹೋಗ್ಬಿಡುತ್ತೆ. ಸೊ ಅದರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಏನಾದರೂ ಎಫರ್ಟ್ಸ್ ಆಗಿ ಪಡ್ಕೊಳ್ಳೇಬೇಕು. ಆಮೇಲೆ ದೇವರ ಈಗ ಹಣೆ ಬರ ಬರ್ತಿದ್ರೆ ಆಗುತ್ತೆ. ಸೊ ಅಲ್ಲಿವರೆಗೂ ಎಫರ್ಟ್ಸ್ ಆಗಿ ನೋಡಿ. ನೀವು ಪ್ರೀತಿಸಿದಂಥ ವ್ಯಕ್ತಿನೇ ನಿಮ್ಮ ಪ್ರಪಂಚ ಆಗಿಬಿಟ್ಟಿದ್ದಾರೆ. ಅವ್ರನ್ನ ಬಿಟ್ಟು ನಿಮಗೆ ಬೇರೆ ಒಂದು ಯೋಚನೆ ಬರ್ತಾಯಿಲ್ಲ, ಬೇರೆ ಒಂದು ಮೈಂಡ್ ಬರ್ತಾಯಿಲ್ಲ, ಬೇರೆ ಒಂದು ಥಾಟ್ಸ್ ಕೂಡ ಬರ್ತಾಯಿಲ್ಲ. ಅವರೇ ನಿಮ್ಮ ಪ್ರಪಂಚ ಆಗಿಬಿಟ್ಟಿದ್ರೆ. ಇವಾಗ ನೀವು ದುಡ್ಡು ಅವಶ್ಯಕತೆ ಇದೆ, ಬಟ್ ಅಂದರೆ ಅಷ್ಟೊಂದು ಸೀರಿಯಸ್ ಆಗಿ ತಗೊತಾ ಇಲ್ಲ. ಎಲ್ಲ ವಿಷಯಗಳಿಗಿಂತ ಸೀರಿಯಸ್ ಆಗಿ ತಗೊತಾ ಇರೋದು ನೀವು ಪ್ರೀತಿಸಿದಂಥ ವ್ಯಕ್ತಿ. ನೀವು ಎಲ್ಲ ವಿಷಯಗಳನ್ನೂ ನೀವು ಸೀರಿಯಸ್ ಆಗಿ ತಗೊತಾ ಇರೋದು ಯಾವುದಂದ್ರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಬಗ್ಗೆನೇ. ಸೊ ಅವ್ರು ನಿಮ್ಗೆ ಸಿಕ್ಕಿದ್ರೆ ಅವರೇ ನಿಮ್ಮ ಪ್ರಪಂಚ ಆಗಿಬಿಟ್ಟಿದೆ. ನಿಮಗೆ ಅವ್ರ ಯೋಚನೆಗಳು ಬಿಟ್ಟು ಅವ್ರ ಒಂದು ಮೈಂಡ್ ಸೆಟ್ ಬಿಟ್ಟು ಬೇರೆ ಬರ್ತಾಯಿಲ್ಲ. ಮದುವೆ ಆಗಿರೋರ್ಗೂ ಅಷ್ಟೇ, ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ, ಮತ್ತು ಇನ್ನು 2 ಸೈಡ್ ಲವರ್ಸ್ ಅಷ್ಟೇ, ಎಲ್ರಿಗೂ ಅಷ್ಟೇ. ದ ವರ್ಲ್ಡ್ ಅವರೇ ನಿಮ್ಮ ಪ್ರಪಂಚ ಆಗಿಬಿಟ್ಟಿದೆ. ದ ಮೂನ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಡೈಲಿ ಅಳ್ಳೋದಾಗಿರ್ಬೋದು, ಡೈಲಿ ಎಮೋಷ್ನಲ್ ಆಗಿರ್ಬೋದು, ಡೈಲಿ ಟೆನ್ಷನ್ ಪಡೋದಾಗಿರ್ಬೋದು, ಅವ್ರ ಬಗ್ಗೆ ಪ್ರತಿನಿತ್ಯ ಆಲೋಚನೆ ಮಾಡೋದಾಗಿರ್ಬೋದು, ಅವ್ರು ನನ್ನ ಬಿಟ್ಟು ಹೊಟ್ಟೋಗ್ತಾರೆ ಅಂತ ಪ್ರತಿ ಕ್ಷಣ ಡೌಟ್ ಪಡೋದಾಗಿರ್ಬೋದು. ನೀವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ, ಒಪ್ಕೊತೀನಿ, ಐ ಬಿಲೀವ್ಡ್ ಇಟ್. ಯಾಕಂದರೆ ಮೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋ. ಮೂನ್ ಅಂದರೆ ಚಂದ್ರ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾನೆ. ಸೊ ಹಂಗೆ ನೀವು ಕೂಡ ಅಷ್ಟೇ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ ಮತ್ತು ತುಂಬ ಒಳ್ಳೆ ಮನಸ್ಸಿನವರು. ಮೂನ್ ಬಂದಿರೋದ್ರಿಂದ ಮನಸ್ಸಿನ ಕಾರಕ್ಕಲ್ವ. ಚಂದ್ರ ಯಾವತ್ತು ಎಲ್ರಿಗೂ ಒಳ್ಳೇದನ್ನ ಬಯಸ್ತಾನೆ. ಸೂರ್ಯಚಂದ್ರ ಕತೆ ಕೇಳಿದ್ರಲ್ವ, ಸೊ ಆ ರೀತಿ. ಆದರೆ ನೀವು ತುಂಬ ಎಮೋಷ್ನಲ್ ಇರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರಲಿ ಅವ್ರನ್ನ ನೀವು ಸ್ವಲ್ಪ ದೂರ ಮಾಡ್ಕೊಂಡಿರೋದ್ರಿಂದ ಅದೇ ನಿಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಮೋಷ್ನಲ್ ಆಗಿಬಿಟ್ಟು ಸ್ವಲ್ಪ ಎಮೋಷ್ನಲ್ ಇಟ್ಕೊಳ್ಳಿ, ಇನ್ನು ಸ್ವಲ್ಪ ಆ್ಯಕ್ಷನ್ಸ್ ತಗೊಳ್ಳಿ ಅವ್ರ ಸೈಡೆ. ಆವಾಗ ಅವ್ರು ಕೂಡ ಅಷ್ಟೇ ತುಂಬ ಎಮೋಷ್ನಲ್ ಇರೋದ್ರಿಂದ ನಿಮ್ಗೆ ಕನೆಕ್ಟ್ ಆಗಿರೋದು, ಓಕೆನಾ. ಅವರು ಸ್ವಲ್ಪ ಎಮೋಷ್ನಲ್ ಇದ್ದಾರೆ, ಇನ್ನು ಸ್ವಲ್ಪ ಪ್ರಾಕ್ಟಿಕಲ್ ಇದ್ದಾರೆ. ಸೊ ಅದರಿಂದ ನೀವು ಅಷ್ಟೇ ಅವ್ರ ಬಗ್ಗೆ ಕಾಂಪ್ರಮೈಸ್ ಆಗಿ ಅವರು ಯಾವ ರೀತಿ ಇರ್ತಾರೋ ಅದನ್ನೇ ಒಪ್ಕೊಳ್ಳಿ. ಅಂದರೆ ತುಂಬ ಬೇಡ, ಸ್ವಲ್ಪ ಒಪ್ಕೊಳ್ಳಿ, ಇನ್ನು ಸ್ವಲ್ಪ ರಿಜೆಕ್ಟ್ ಮಾಡ್ಕೊಳ್ಳಿ. ಬಟ್ ಆದರೆ ಅವ್ರ ಹತ್ರನೇ ಇರೋದಕ್ಕೆ ಟ್ರೈ ಮಾಡಿ ನೀವು. ಸೊ ಆವಾಗ ನೀವು ಆ್ಯಕ್ಷನ್ಸ್ ತೊಗೊಂಡ್ರೆ ಅವರು ಆ್ಯಕ್ಷನ್ ತೊಗೊತಾರೆ ಅವ್ರ ಸೈಡ್ನಿಂದ, ಓಕೆನಾ. ದ ಫುಲ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನಿಮ್ಗೆ ಏನು ಅನಿಸ್ತಾ ಇದೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಪದೇ ಅವಾಯ್ಡ್ ಮಾಡ್ತಾಯಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಅನಿಸ್ತಾ ಇದೆ. ಪದೇ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಿಮಗೆ ಯಾವುದೇ ಥರ ಅವ್ರ ಕಡೆಯಿಂದ ಅವ್ರ ಸೈಡ್ ಆ್ಯಕ್ಷನ್ ತೊಗೊಳಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ. ಸೊ ಅದರಿಂದ ನಿಮ್ಗೆ ತುಂಬ ನೋವಾಗ್ತಾ ಇರೋದು. ಸೊ ನೀವು ಆದಷ್ಟು ಬೇಗ ಅವ್ರ ಸೈಡ್ ಆ್ಯಕ್ಷನ್ ತೊಗೊಂಡ್ರೆ ಅವ್ರು ಕೂಡ ಅಷ್ಟೇ ಅವ್ರ ಸೈಡ್ನಿಂದ ಆ್ಯಕ್ಷನ್ ತಗೋತಾರೆ. ನೋಡಿ, ಅವ್ರಿಗೂ ಕೂಡ ಅಷ್ಟೇ ನ್ಯೂ ಬಿಗಿನಿಂಗ್ಗೋಸ್ಕರ ಕಾಯ್ತಾ ಇದ್ದಾರೆ. ಮತ್ತು ನೀವು ಯಾವಾಗ ಸಿಗ್ತೀರಾ, ಮತ್ತು ನೀವು ಯಾವಾಗ ಒಂದಾಗ್ತೀರಾ ರಿಯೂನಿಯನ್ಗೋಸ್ಕರ ಅವ್ರು ಕೂಡ ಅಷ್ಟೇ ತುಂಬ ವೇಟ್ ಮಾಡ್ತಾ ಇದ್ದಾರೆ. ನೀವು ಆದಷ್ಟು ಅವ್ರ ಲೈಫಲ್ಲಿ ಹೋಗೋದೇ ಉತ್ತಮ ಅನಿಸುತ್ತೆ. ಕಾರ್ಡ್ಸ್ ಎಲ್ಲ ಹಳೇದಾಗ್ಬಿಟ್ಟಿದೆ, ಹೊಸ ತೊಗೊಬೇಕು. ಓಕೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಏನಾದರೂ ಎಫರ್ಟ್ಸ್ ಹಾಕಿದ್ರೆ, ನ್ಯೂ ಬಿಗಿನಿಂಗ್ಸ್ಗೆ ಎಲ್ಲದಕ್ಕೂ ಎಫರ್ಟ್ಸ್ ಹಾಕಿದ್ರೆ ಅವಾಗ ಅವ್ರ ಸೈಡ್ನಿಂದನೇ ಎಫರ್ಟ್ಸ್ ಬರುತ್ತೆ. ನೀವು ಹೇಗೆ ಜಸ್ಟಿಸ್ ಬೇಕು, ಅವ್ರನ್ನೇ ಮದುವೆ ಆಗಬೇಕು ಅಂತೆಲ್ಲ ಕೇಳ್ಕೊತಿದ್ರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಅಲ್ಲಿ ಕೂಡ ಅಷ್ಟೇ ಅವ್ರಿಗೂ ಅಷ್ಟೇ ಸೇಮ್ ರಿಪ್ಲೈ ಬರ್ತದೆ. ಅವ್ರಿಗೆ ಕೂಡ ಅಷ್ಟೇ ನಿಮ್ಮ ಜೊತೆನೇ ಇರಬೇಕು, ನಿಮ್ಮ ಜೊತೆನೇ ಮದುವೆ ಆಗಬೇಕು. ಕೆಲವರು ಇಲ್ಲಿ ಮನೇಲಿ ಒಪ್ದಿರೇ ಇರ್ಬೋದು ಲವ್ ಮ್ಯಾರೇಜ್ ಆಗೋದಕ್ಕೆ. ಆವಾಗ ದೇವಸ್ಥಾನ, ಕೋರ್ಟ್ ಮ್ಯಾರೇಜ್ ಆಗೋಣ ಅಂತ ಸ್ವಲ್ಪ ದಿನ ರಿಜಿಸ್ಟರ್ ಮ್ಯಾರೇಜು ಈ ಥರ ಎಲ್ಲ ಆಗೋಣ ಅಂತ ಕೆಲವರು ಯೋಚನೆ ಮಾಡ್ತಾಯಿದ್ರ.
ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಇದು ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಆಗಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಅದಕ್ಕೆ ಒಪ್ಕೊಳೋದಕ್ಕೋಸ್ಕರ ರೆಡಿಯಾಗಿದ್ದಾರೆ ಅವ್ರು ಕೂಡ ಅಷ್ಟೇ. ಬಟ್ ಅವ್ರ ಮನೇಲಿ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಶನ್ ಆ ಪ್ರಾಬ್ಲಮ್ಸ್ನಿಂದ ಅವ್ರು ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ರು ಅಷ್ಟೇ. ನೀವು ಆದಷ್ಟು ಅವ್ರ ಸೈಡ್ ಎಫರ್ಟ್ಸ್ ಹಾಕೋದ್ರಿಂದ ಅವರು ನಿಮ್ಗೆ ಸಿಗೋವಂಥ ಚಾನ್ಸಸ್ ಒಂದು 100% ಅಂತ ಹೇಳೋಕ್ಕಲ್ಲ, ಒಂದು 80% ಜಾಸ್ತಿನೇ ಐತೆ. ಓಕೆನಾ? ಅವ್ರು ಕೂಡ ಅಷ್ಟೇ ಫಸ್ಟ್ ಆದರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಬಟ್ ಇವಾಗ ಆ ವ್ಯಕ್ತಿ ಆ ರೀತಿ ಮಾಡೋದಿಲ್ಲ. ಅವ್ರಿಗೆ ರಿಯಲೈಸೇಷನ್ ಆಗಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರಿಗೆ ರಿಯಲೈಸೇಷನ್ ಆಗಿದೆ ನೀವು ಅವ್ರ ಲೈಫಲ್ಲಿ ಎಷ್ಟೋ ಮುಖ್ಯ, ನೀವು ಅವ್ರ ಲೈಫಲ್ಲಿ ಇದ್ರೇ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ಅರ್ಥ ಆಗಿದೆ. ತುಂಬ ತಲೆ ಕೆಡಿಸ್ಕೊತಿದ್ರು ನೀವು ಪ್ರೀತಿಸಿದಂಥ ವ್ಯಕ್ತಿ. ಫಸ್ಟೆಲ್ಲ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ರು. ಸೊ ನಿಮ್ಮನ್ನು ಪ್ರೀತಿನೇ ನೆಗ್ಲೆಕ್ಟ್ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಇವಾಗ ಅರ್ಥ ಆಗಿದೆ ನಿಮ್ಮ ಬೆಲೆ ಏನು, ನಿಮ್ಮ ಪ್ರೀತಿ ಏನು. ಸೊ ನೀವಿಲ್ಲ ಅಂದರೆ ಅವ್ರ ಲೈಫ್ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ. ಸೊ ಅಷ್ಟು ನೋವಾಗ್ತಾಯಿದೆ ಅವ್ರಿಗೆ, ಅಷ್ಟು ನೋವು ಪಡ್ತಾಯಿದ್ರೆ. ನೀವು ಕೂಡ ಅಷ್ಟೇ ನೋವು ಪಡ್ತಾಯಿದ್ರೆ ಅವ್ರ ಹತ್ರ ಇರೋದೇ ನೀವು ಸೇಫ್ ಅನಿಸುತ್ತೆ. ಸೊ ಹೇಗಾದರೂ ಮಾಡಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿ. ಓಕೆನಾ? ನಿಮ್ಮ ಕೈಲಾದಷ್ಟು ಎಫರ್ಟ್ಸ್ ಹಾಕಿ, ಆಗಿಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ. ಜಡ್ಜ್ಮೆಂಟ್ ಟಾರಟ್ ಕಡೆ ಏನು ಹೇಳುತ್ತಾನೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ತುಂಬ ರಿಯಲೈಸ್ ಆಗಿದೆ. ಅಂದರೆ ನೀವೇ ಅವ್ರಿಗೆ ಸರಿಯಾದ ಲೈಫ್ ಪಾರ್ಟ್ನರು, ಅವರು ಗಾಡ್ ಕೊಟ್ಟಿರೋ ಗಿಫ್ಟು ಅಂತೆಲ್ಲ ನಿಮ್ಮನ್ನು ಭಾವಿಸ್ತಾ ಇದ್ದಾರೆ. ನೀವು ಅವ್ರಿಗೆ ಲೈಫಲ್ಲಿ ಕರೆಕ್ಟ್ ಟೈಮಲ್ಲಿ ಸಿಕ್ಕಿದ್ರೆ, ಸೊ ನೀವೇ ಅವ್ರ ಲೈಫ್ ಪಾರ್ಟ್ನರ್ ಆಗಬೇಕಂತ ಅವ್ರು ಕೂಡ ಅಷ್ಟೇ ತುಂಬ ಇಷ್ಟಪಡ್ತಾಯಿದ್ರೆ. ನೀವು ಕೂಡ ಅಷ್ಟೇ ಅವ್ರು ನಿಮ್ಮ ಲೈಫಲ್ಲಿದ್ದರೆ ನಿಮಗೆ ಎಲ್ಲ ಸಕ್ಸಸ್ ಬಂದಾಗ. ಸೊ ಇಲ್ಲಿ ನೋಡಿ, ಈ ನಿಜವಾದ ಪ್ರೀತಿ ಅನ್ನೋದು ಬೇರೆಯವ್ರ ಮೇಲೆ ಬರಲ್ಲ ಮತ್ತು ಹೋಗೋದು ಇಲ್ಲ. ಸೊ ಅದು ಒಬ್ಬರ ಮೇಲೇ ಇರುತ್ತೆ. ನೀವೆಷ್ಟೇ ನೋವು ಪಡ್ತಾಯಿದ್ರೂ, ಎಷ್ಟೇ ಅವ್ರನ್ನ ಬೇಡ ಅಂತ ಬಿಟ್ಬಿಡ್ತಾಯಿದ್ರೂ ನಿಮ್ಗಂತೂ ಅರ್ಥ ಆಗಿದೆ ಆ ವ್ಯಕ್ತಿನೇ ಬೇಕು ಅಂತ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೋ ಆ ವ್ಯಕ್ತಿನೇ ಬೇಕು ಅಂತ. ಸೊ ಅದಕ್ಕೋಸ್ಕರ ನೀವು ಒಂಟಿಯಾಗಿ ಕೂಡ ಬದುಕ್ತಾಯಿದ್ರು, ಅಲೋನಾಗಿ. ಸೊ ಅದನ್ನೇ ಈ ಡೆತ್ ಕಾರ್ಡ್ ಹೇಳೋದು. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಒಂಟಿಯಾಗಿದ್ದಾನಲ್ವ, ಸೊ ಹಂಗೆ ನೀವು ಕೂಡ ಅಷ್ಟೇ ಒಂಟಿಯಾಗಿದ್ರೂ ನೋವನ್ನು ಅನುಭವಿಸ್ತಾಯಿದ್ರು. ಇಲ್ಲಿ ನೋಡಿ, ಕುದುರೆ ಓಡ್ತಾ ಇಲ್ಲ, ಸೈಲೆಂಟಾಗಿದೆ. ಬಟ್ ಆ ವ್ಯಕ್ತಿ ಇದೆ ರೆಡ್ ಬ್ಲಾಕ್ ಫ್ಲಾಗ್ ಇಟ್ಕೊಂಡಿದ್ದಾನೆ. ಇದರ ಅರ್ಥ ಏನು ಗೊತ್ತಾ? ನಿಮ್ಮ ಮನಸ್ಸನ್ನು ತುಂಬ ನೋವನ್ನು ತುಂಬಿಕೊಂಡಿದ್ರ ಅಂತ ಅರ್ಥ. ನೀವು ಇವಾಗ ಆ ನೋವಿನಿಂದ ಎಲ್ಲ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾಯಿದ್ರೆ, ಬಟ್ ಆದರೆ ನಿಮ್ಮ ಕೈಲಿ ಅದು ಪಾಸಿಬಲ್ ಆಗ್ತಾಯಿಲ್ಲ. ಎಷ್ಟೋ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ನಿಮ್ಮನ್ನು ನೀವು ಬದಲಾಯಿಸ್ಕೊಬೇಕು, ನೀವು ಪ್ರೀತಿಸಿದಂಥ ವ್ಯಕ್ತಿನ ಬಿಟ್ಬಿಡಬೇಕು ಅಂತ ಎಲ್ಲ ಅವಾಯ್ಡ್ ಮಾಡಿ ತುಂಬ ಪ್ರಯತ್ನ ಮಾಡ್ತಾಯಿದ್ರ. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ನೀವು ಪ್ರೀತಿಸಿದಂಥ ವ್ಯಕ್ತಿನ ನಿಮ್ಮ ಕೈಯಲ್ಲಿ ಬಿಡೋಕ್ಕಾಗ್ತಿಲ್ಲ. ನಿಮ್ಮ ಕೈಯಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿನ ಬಿಡೋಕ್ಕಾಗದೆ ತುಂಬ ನೋವನ್ನು ಅನುಭವಿಸ್ತಾಯಿದ್ರು. ಅವ್ರ ಸೈಡ್ನಿಂದ ಕಮಿಟ್ ಬರ್ತಾಯಿಲ್ಲ. ಸೊ ಅದಕ್ಕಾಗಿ ನೀವು ಏನು ಆ್ಯಕ್ಷನ್ಸ್ ತಗೊಂಡ್ರೆ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ರೆ. ಸೊ ಅದಕ್ಕೋಸ್ಕರ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು, ಸೊ ಅವ್ರಿಗೋಸ್ಕರನೇ 100% ಎಫರ್ಟ್ಸ್ ಹಾಕಿ ನಿಮ್ಮ ಒಂದು ಲೈಫ್ನೂ ಕೂಡ ವೇಸ್ಟ್ ಮಾಡ್ಕೊಬೇಡಿ. ಅದರಲ್ಲಿ ಒಂದು 50% ಆದರೂ ಎಫರ್ಟ್ಸ್ ಹಾಕಿ, ಇನ್ನು 50% ನಿಮ್ಮ ಲೈಫ್ ಕಡೆ ಫೋಕಸ್ ಮಾಡಿ. ಸೊ ಆದಮೇಲೆ ಆವಾಗ ಆ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಲೈಫ್ ಕಡೆನೂ ಅರ್ಧ ಫೋಕಸ್ ಮಾಡ್ತಾರೆ, ನಿಮ್ಗೆ ಲೈಫ್ ಕಡೆನೂ ಅರ್ಧ ಫೋಕಸ್ ಮಾಡಿದಾಗ ಆ ವ್ಯಕ್ತಿ ಕೂಡ ಅಷ್ಟೇ ನೀವೆಲ್ಲ ಆ್ಯಕ್ಷನ್ಸ್ ತೊಗೊಂಡ್ರೆ, ನೀವೇನೇನು ಆ್ಯಕ್ಷನ್ಸ್ ತೊಗೊತೀರೋ ಆವಾಗ ಆ ವ್ಯಕ್ತಿ ಕೂಡ ಅಷ್ಟೇ ಪ್ರೀತಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಈಗ ನಾವೆಲ್ಲರೂ ಮನುಷ್ಯರು, ಕಲ್ಲಾಗೋಕ್ಕೆ ಚಾನ್ಸನ್ನೇ ಇಲ್ವಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಒಂದಲ್ಲ ಒಂದು ದಿವಸ ಬದಲಾಗ್ತಾರೆ. ಅವ್ರ ಕೂಡ ಅಷ್ಟೇ ಇವಾಗಲೇ ಅವ್ರಿಗೆ ನಿಜವಾದ ಪ್ರೀತಿ ಏನಂತ ಅರ್ಥ ಆಗಿದೆ. ನಿಮ್ಮಷ್ಟು ಅವ್ರನ್ನ ಯಾರು ಪ್ರೀತಿ ಮಾಡೋರು ಇನ್ನೊಬ್ರಿಲ್ಲ ಅಂತ ಅವ್ರಿಗೆ ಆಲ್ರೆಡಿ ರಿಯಲೈಸೇಷನ್ ಆಗಿದೆ. ಇಲ್ಲಿ ನೋಡಿ, ಯಾಕಂದರೆ ಡೆತ್ ಟ್ಯಾರೋಟ್ ಕಾರ್ಡ್ ಬಂದಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನ್. ಇಲ್ಲೆಲ್ಲ ಸತ್ತೋಗಿದ್ದಾರೆ ವ್ಯಕ್ತಿಗಳು, ಇಲ್ಲಿ ಒಬ್ಬ ಬೇತಾಳ ಮನುಷ್ಯ ಇರೋದು. ಸೊ ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಅವ್ರ ಪರಿಸ್ಥಿತಿ ಈ ರೀತಿ ಆಗಿಬಿಟ್ಟಿದೆ. ಜೀವ ಇದೆ, ಬಟ್ ಆದರೆ ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸೊ ಆ ರೀತಿ ನೀವು ಅಂದ್ಕೊಂಡಿರ್ಬೋದು ನೀವು ಪ್ರೀತಿಸಿದಂಥ ವ್ಯಕ್ತಿ ನಾನಿಲ್ಲದೆ ಚೆನ್ನಾಗಿದ್ದಾರೆ ಅಂತ. ನೆವರ್ ಚಾನ್ಸ್. ನೀವು ಅಷ್ಟೇ ಇವಾಗ ಹೊರಗಡೆ ತೋರಿಸ್ತಾಯಿದ್ರ ನೀವು ಎಲ್ಲ ನೋಡೋಕ್ಕೆ ಚೆನ್ನಾಗಿದೆ, ಖುಷಿಯಾಗಿದ್ರೆ ಅಂತ. ಬಟ್ ನೀವು ನಾನು ರೀಡಿಂಗ್ ಬಂದು ನೋಡ್ತಾ ಇರ್ತೀರ. ಇವಾಗ ಯಾಕೆ ಈ ರೀಡಿಂಗ್ಸ್ ಎಲ್ಲ ನೋಡ್ತಾ ಇರ್ತೀರ? ಸೊ ಇದೇ ರೀಸನ್. ನೀವು ಕೂಡ ಅಷ್ಟೇ ಅಷ್ಟೊಂದು ನೋವು ಪಡ್ತಾ ಇರ್ತೀರ, ಅಷ್ಟೊಂದು ದುಃಖ ಇರುತ್ತೆ, ಅದನ್ನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನೋವಿದೆ, ಅಷ್ಟೇ ದುಃಖ ಇದೆ. ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡು ಟೂ ಸೈಡ್ ಲವರ್ಸ್ಗೂ ಅಷ್ಟೇ ಅವ್ರಿಗೊಂಥರ ಥರ್ಡ್ ಪಾರ್ಟಿ ಸಿಚುವೇಷನ್ ಇರುತ್ತೆ. ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ ಅವ್ರಿಗೊಂಥರ ಥರ್ಡ್ ಪಾರ್ಟಿ ಸಿಚುವೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರು ಆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಆದಷ್ಟು ಬಿಡೋದಕ್ಕೆ ಅವ್ರು ಕೂಡ ಟ್ರೈ ಮಾಡ್ತಾರೆ. ಅಂದರೆ ಬಿಟ್ಬಿಡ್ತಾರೆ ಅಂದರೆ ಬಿಟ್ಬಿಡ ಅಂಥ ಪರಿಸ್ಥಿತಿಗೆ ಅವರು ಕೂಡ ಏನಾಗಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ನೀವು ಅವ್ರ ಲೈಫಲ್ಲಿದ್ದರೆ ಒಂದು 70% ಒಂದು 50%ನಿಂದ ಟ್ರೈ ಮಾಡ್ತಾರೆ ನೀವು ಪ್ರೀತಿಸಿದಂಥ ವ್ಯಕ್ತಿ.
ಮೊದಲು ಒಂದು 10% ಟ್ರೈ ಮಾಡ್ತಾರೆ. ಆಮೇಲೆ ನೀವು ಅವ್ರ ಜೊತೆ ಅವ್ರಿಗಿನ್ನೂ ಹತ್ರ ಆದಷ್ಟು ಹಾಗೆ 20%, 30% ಆ ರೀತಿ ಹಂಗೆ 70, 80 ಕೊನೆಯದಾಗಿ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗೋಸ್ಕರ ಆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಟೇ ಬಿಡ್ಬೋದು. ಸೊ ಹೇಳೋಕ್ಕಾಗಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ಕೆಲವ್ರಿಗೆ ಇರ್ತಾರೆ, ಅವ್ರು ಪ್ರೀತಿಸೋಂಥ ವ್ಯಕ್ತಿಗೆ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಬಿಟ್ಬಿಡೋಂಥ ಚಾನ್ಸಸ್ ತುಂಬ ಇದೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೈಟ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತಾನೆ ನೋಡಿ, ನೀವು ಆ ವ್ಯಕ್ತಿ ಹತ್ರ ಹೋಗ್ಬೇಕಾ ಬೇಡವಾ ಅಂತ ತುಂಬ ಸ್ಟಾಪ್ ಆಗಿಬಿಟ್ಟಿದ್ರೆ. ಇಲ್ಲಿ ನೋಡಿ ಪೆಂಟಿಕಲ್ ಅಂದರೆ ಅವರೇ. ಸೊ ನೀವು ಗಿಫ್ಟ್ಸು ಎಲ್ಲ ತೊಗೊಂಡು ಅವ್ರ ಹತ್ರ ಹೋಗ್ಬೇಕು, ಪ್ರಪೋಸ್ ಮಾಡಬೇಕು, ಈ ಥರ ಎಲ್ಲ ನಿಮ್ಗೆ ಆಸೆ ಇದೆ. ಬಟ್ ಆದರೆ ನೀವು ಸ್ಟಾಪ್ ಆಗ್ತಿದ್ರೆ ಯಾಕೆ ಕೇಳಿ, ಅಲ್ಲಿ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅಡ್ಡ ಬರ್ತದೆ. ಸೊ ಅದಕ್ಕೆ ಇಲ್ಲಿ ಕುದುರೆ ನಿಂತುಬಿಟ್ಟೈತೆ, ಪ್ರಿಪ್ರೇಷನ್ ಆಗೈತೆ, ಮುಂದಕ್ಕೆ ಹೋಗ್ತಲ್ಲ. ಸೊ ನೀವು ಈ ಥರ ಮಾಡಬೇಡಿ. ನೀವು ಸುಮ್ಮನೆ ಇರೋದಕ್ಕಿಂತ ಏನಾದರೂ ಆ್ಯಕ್ಷನ್ಸ್ ತೊಗೊಂಡ್ರೆ ಕೆಲಸ ಆಗೋದು. ನೀವು ಸುಮ್ಮನೆ ಇದ್ದರೆ ಟೈಮ್ ಕೂಡ ವೇಸ್ಟಾಗಿ ಹಾಗೆ ಇದ್ದೋಗುತ್ತೆ ಅಷ್ಟೇ. ಸೊ ಅದರಿಂದ ನೀವೇನಾದರೂ ಆ್ಯಕ್ಷನ್ಸ್ ತೊಗೊಂಡು ಅವ್ರು ಬ್ಲ್ಯಾಕ್ ಮಾಡಿರ್ಬೋದು, ನಿಮ್ಮನ್ನ ಇದು ಮಾಡಿರ್ಬೋದು, ಎಲ್ಲ ಮಾಡಿರ್ಬೋದು. ಪ್ರತಿಯೊಂದಕ್ಕೊಂದು ಸೊಲ್ಯೂಷನ್ ಇರುತ್ತೆ. ಏನೋ ಒಂದು ನಿಮ್ಗೆ ಗೊತ್ತಿದೆಯಲ್ಲ, ಬ್ಲ್ಯಾಕ್ ಮಾಡಿದರೆ ಏನಂತ ಡೈರೆಕ್ಟಾಗಿ ಹೋಗಿ ಫೇಸ್ ಟು ಫೇಸ್ ಮಾತಾಡಿ. ಇಲ್ಲಾಂದರೆ ಅವ್ರ ಹತ್ರ ಅವ್ರು ನಿಯರ್ ಬೈ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲೇ ಇರೋದಕ್ಕೆ ಟ್ರೈ ಮಾಡಿ. ಒಂದಲ್ಲ ಒಂದು ದಿವಸ ಅವ್ರು ಕೂಡ ಅಷ್ಟೇ ಅವ್ರನಿಂದ ರಿಪ್ಲೈ ಆನ್ಸರ್ಸ್ ಬರೋಕ್ಕೆ ಅವಕಾಶಗಳು ತುಂಬ ಇದೆ. ಇನ್ನು ನೀವು ಅವ್ರನ್ನ ಬಿಟ್ಬಿಟ್ಟು ಸುಮ್ಮನೆ ಇರೋಲ್ಲ, ಕಂಪ್ಲೀಟಾಗಿ ಮೂವ್ ಆನ್ ಕೂಡ ಆಗೋಲ್ಲ. ಸೊ ಅದರಿಂದ ನೀವು ಮೂವ್ ಆನ್ ಆಗೋಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಆ ವ್ಯಕ್ತಿ ಕಡೆಯಿಂದನೂ ಮೂವ್ ಆನ್ ಆಗೋಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಸೊ ಅದರಿಂದ ನೀವೇನಾದರೂ ಎಫರ್ಟ್ಸ್ ಹಾಕಿದರೆ ನಿಮ್ಮ ಟೈಮು ಸೇವ್ ಆಗುತ್ತೆ, ನಿಮಗೆ ಜಾಬಲ್ಲೂ ಸಕ್ಸಸ್ ಬರುತ್ತೆ, ನಿಮ್ಮ ಲೈಫು ಸಕ್ಸಸ್ ಆಗುತ್ತೆ. ಸೊ ನೋಡಿ, ಆ್ಯಕ್ಷನ್ಸ್ ತೊಗೊಳ್ಳಿ. ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದನೂ ಆ್ಯಕ್ಷನ್ಸ್ ಬರೋವಂಥ ಚಾನ್ಸಸ್ ತುಂಬ ಇದೆ. ನೀವೇಗೆ ಈ ರೀತಿ ಇದ್ದೀರಾ, ನೀವು ಅವರೇ ನಿಮ್ಮ ಹತ್ರ ಬರಲಿ ಅಂತ, ಅವ್ರು ಕೂಡ ಅಷ್ಟೇ ಅದೇ ಪೊಸಿಷನಲ್ಲಿದ್ದಾರೆ. ಏಸ್ ಆಫ್ ಪೆಂಟಿಕಲ್ಸ್ ನೋಡಿ, ಹೊಸ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರ್ತದೆ. ನೀವು ಗ್ರ್ಯಾಬ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ, ಅಂದರೆ ಅದನ್ನು ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಬಿಕಾಸ್ ಯಾಕೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇಲ್ಲ ಅಂತ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಇದ್ದಾರೆ, ಹ್ಯಾಂಡ್ ಇಟ್ಕೊಂಡಿದ್ದಾರೆ, ಸಿಂಗಲ್ ಕಾಯಿನ್ ಇದೆ. ಡಬಲ್ ಇದ್ದಿದ್ರೆ ಇನ್ನೂ ಉಪಯೋಗ ಆಗ್ತಾಯಿತ್ತು. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಇದ್ದಿದ್ರೆ ನಿಮ್ಮ ಲೈಫಲ್ಲಿ ಇನ್ನೂ ಸಕ್ಸಸ್ ಆಗ್ತಾಯಿತ್ತು ಅಂತ ಅರ್ಥ. ಸನ್ ನೋಡಿ, ನಿಮಗೆ ಅವ್ರ ಜೊತೆ ವಿಶ್ ಫುಲ್ಫಿಲ್ಮೆಂಟು, ನಿಮ್ಮ ಸಕ್ಸಸ್ಫುಲ್ ಲೈಫ್ ಏನಂದರೆ ಮ್ಯಾರೇಜ್. 2 ಸೈಡ್ ಲವರ್ಸ್ಗಾದರೆ ಮ್ಯಾರೇಜ್ ಆಗಿಬಿಟ್ರೆ ನೀವು ಫುಲ್ ಹ್ಯಾಪಿ ಆಗಿರ್ತಾರೆ. ಆಮೇಲೆ ನಿಮ್ಮ ಲೈಫ್ ಪಾರ್ಟ್ನರ್ ಸಿಕ್ಕಿದ್ಮೇಲೆ ನೀವು ಕೂಡ ಅಷ್ಟೇ ನಿಮ್ಮ ಲೈಫ್ನ ಫುಲ್ ಬಿಂದಾಸಾಗಿ ನಡ್ಸ್ಕೊಂಡು ಹೋಗ್ತೀರ. ಆ ಥರ ನಿಮಗೆ ಡ್ರೀಮ್ ಐಡಿಯಾಸ್ ಇರೋದು. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಕೂಡ ಅಷ್ಟೇ, ಅವ್ರಿಗೂ ಅದೇ ಥರ ಐಡಿಯಾಸ್ ಇರೋದು. ನಿಮ್ಮನ್ನು ಮ್ಯಾರೇಜ್ ಆದಮೇಲೆ ಅವ್ರು ಕೂಡ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನ್, ಯಾವುದೇ ಪ್ರಾಬ್ಲಮ್ಸ್ ಇಲ್ದರೆ ಹ್ಯಾಪಿಯಾಗಿ ಲೈಫ್ ಇರ್ತಾರೆ. ನೀವು ಅವ್ರ ಲೈಫಲ್ಲಿ ಇದ್ದಷ್ಟು ಅವ್ರು ಖುಷಿಯಾಗಿರ್ತಾರೆ. ಅದು ನಿಮಗೂ ಗೊತ್ತಿದೆ ಮತ್ತು ಅವ್ರಿಗೂ ಗೊತ್ತಿದೆ. ಇನ್ನು ಮ್ಯಾರೇಜಿಗೆ ಸಪ್ರೇಷನ್ ಆಗಿರೋರು ಅಷ್ಟೇ, ನೋ ಕಾಂಟ್ಯಾಕ್ಟ್ ಆಗಿರೋ, ಮತ್ತು ಪರ್ಮನೆಂಟ್ ರಿಯೂನಿಯನ್ ಆಗಬೇಕಂತ ಅವ್ರು ಕೂಡ ಅಷ್ಟೇ ತುಂಬ ಎಫರ್ಟ್ಸ್ ಆಗ್ತಾರೆ. ನೀವಿಬ್ಬರು ಆಲ್ಮೋಸ್ಟ್ ಅಲ್ಲಿ ಒಂದಾಗ್ಬಿಟ್ರೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳೋ ಅಷ್ಟು ಬೇರೆ ಯಾರೂ ನಿಮ್ಮನ್ನು ಪ್ರೀತಿ ಮಾಡೋಲ್ಲ. ಆ ವ್ಯಕ್ತಿಗೂ ಗೊತ್ತಿದೆ, ಅದು ನಿಮಗೂ ಗೊತ್ತಿದೆ. ಇಬ್ಬರು ತುಂಬ ಹೆಚ್ಚಾಗಿ ಪ್ರೀತಿ ಮಾಡ್ತೀರ. ಇಲ್ಲಿ ಮಾಡಿರೋದು ಒಂದೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಗೆ ಮೋಸ ಮಾಡೋಗಿರೋದು. ಕೆಲವು ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದು ಅಂತ ಅತಿಯಾಗಿ ನಂಬಿಸಿ ಇನ್ನೊಬ್ಬರ ಜೊತೆ ಬ್ಯಾಡ್ ಹ್ಯಾಬಿಟ್ಸ್ನಿಂದ ದೂರ ಆಗಿರ್ತಾರೆ. ಓಕೆನಾ? ಬ್ಯಾಡ್ ಹ್ಯಾಬಿಟ್ಸ್ನಿಂದ ಮೋಸ ಮಾಡಿ ದೂರ ಆಗಿರ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಯಾರೇ ಆಗಿರ್ಬೋದು, ಅವ್ರ ಮಾತು ಕೇಳ್ಕೊಂಡು ಏನೋ ಮಾಡಿ, ಅಥವಾ ಇಲ್ಲೇ ಇವ್ರಿಗೆ ಏನಾದರೂ ನೆಗೆಟಿವ್ ಎನರ್ಜಿ ಬಂದು, ಸೊ ಈ ರೀತಿ ಎಲ್ಲ ದೂರ ಆಗಿರ್ತಾರೆ. ಓಕೆನಾ? ಫ್ಲರ್ಟಿಂಗ್ ನೇಚರು. ಸೊ ಈ ರೀತಿ ಎಲ್ಲ ಇದ್ದು ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿ ಹೋಗಿದ್ರು. ಬಟ್ ಇವಾಗ ಗೊತ್ತಾಗಿದೆ ನಿಮ್ಮಷ್ಟು ಯಾರೋ ಅವ್ರನ್ನ ಪ್ರೀತಿ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗಿದೆ. ಸೊ ನಿಮ್ಗೆ ಮೋಸ ಮಾಡಿದ ಅಂತ ಅವ್ರು ಇವಾಗ ಸಫರ್ ಆಗ್ತಾಯಿದ್ದಾರೆ. ಓಕೆನಾ? ಆದಷ್ಟು ಬೇಗ ನೋಡಿ, ಏರೋಫೆಂಟ್ ಮ್ಯಾರೇಜ್, ಮತ್ತೆ ಮ್ಯಾರೇಜ್ ಕಾರ್ಡ್ ಬಂದಿದೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಗಾಡ್ನ ರಿಕ್ವೆಸ್ಟ್ ಮಾಡ್ತಾ ಇರ್ಬೋದು. ಸೊ ಇದೆಲ್ಲ ಮಾಡ್ತಾ ಇರ್ಬೋದು. ಸೊ ನಿಮ್ಮಿಬ್ಬರ ಮಧ್ಯೆ ಮತ್ತೆ 2 ಸೈಡ್ ಲವರ್ಸ್ ಇದ್ದರೆ ನೀವು ಆದಷ್ಟು ಮದುವೆ ಆಗಬೇಕು, ನೀವಿಬ್ಬರಿಗೂ ಮದುವೆ ಆಗಬೇಕಂತ ನೀವು ಕೂಡ ಅಷ್ಟೇ ಗಾಡ್ನ ರಿಕ್ವೆಸ್ಟ್ ಮಾಡೋದಾಗಿರ್ಬೋದು. ಈ ಥರ ಎಲ್ಲ ಆ್ಯಕ್ಷನ್ಸ್ ತೊಗೊತಾರೆ. ಇಲ್ಲಿ ಕೆಲವರು ಏನು ಆ್ಯಕ್ಷನ್ ತೊಗೊತಲ್ಲ, ದೇವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇರ್ಬೋದು. ಅವರೇ ನನ್ನ ಲೈಫಲ್ಲಿ ಬರಲಿ ಅಂತ ಕೆಲವರು ರಿಕ್ವೆಸ್ಟ್ ಮಾಡ್ತಾರೆ. ಇನ್ನು ಕೆಲವರು ಆ್ಯಕ್ಷನ್ಸ್ ತೊಗೊತಿದ್ರೆ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಥರ್ಡ್ ಪಾರ್ಟಿಯಿಂದ ಆ್ಯಕ್ಷನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನೀವೇ ನೋಡಿ, ಮೆಜಿಷಿಯನ್ ಕಾರ್ಡ್ ಬಂದಿದೆ. ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಪ್ರತಿ ಕ್ಷಣ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರು, ಅವರೇ ನಿಮ್ಮ ಲೈಫಲ್ಲಿ ಬರಲ್ಲ ಅಂತ. ಅವ್ರು ಕೂಡ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಪ್ರತಿ ಕ್ಷಣ ನೀವೇ ಅವ್ರ ಲೈಫಲ್ಲಿ ಹೋಗ್ಲಿ ಅಂತ ಅವ್ರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ. ಸೊ ಹಾಗಾಗಿ ನೀವೇ ಏನಾದರೂ ಆ್ಯಕ್ಷನ್ ತೊಗೊಂಡು ಕಾಂಪ್ರಮೈಸ್ ಆಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಹಾಕಿ ಆಮೇಲೆ ಗಾಡ್ಗೆ ಬಿಟ್ಬಿಡಿ. ಓಕೆನಾ? ನೀವು ಎಫರ್ಟ್ಸ್ ಹಾಕಿದ್ರೇನಲ್ವಾ ಗಾಡ್ ಕೂಡ ಸಪೋರ್ಟ್ ಮಾಡೋದು. ಅವರು ನಿಮಗೆ ನೋವು ಕೊಡ್ತಾರೆ. ಯಾಕೆ ಕೊಡ್ತಾರೆ? ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ. ಸೊ ಅದೊಂದೇ ರೀಸನ್.
ಸೊ ಪ್ರೀತಿಸಿದಂಥ ವ್ಯಕ್ತಿ ನೋವು ಕೊಟ್ರೂ ಸಹಿಸ್ಕೊಬೇಕಾಗುತ್ತೆ ಕೆಲವೊಂದು ಸರಿ. ಅದು ಗೊತ್ತಿದ್ದು ಆಗಿರ್ಬೋದು, ಗೊತ್ತಿಲ್ದಿರೋನೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಬೇಕಂದರೆ ನೀವು ಕೆಲವೊಂದು ಸರಿ ನೋವನ್ನು ಕೂಡ ಸಹಿಸ್ಕೊಬೇಕಾಗುತ್ತೆ. ಓಕೆನಾ? ಇಲ್ಲ ನನ್ನ ಕೈಯಲ್ಲಿ ಅವರು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗು ತಪ್ಪು ಅರ್ಥ ಮಾಡ್ಕೊಂಡು ನನಗೆ ನೋವು ಕೊಡ್ತಾ ಇದ್ದಾರೆ ಅಂದರೆ ಸಹಿಸ್ಕೊಳಕ್ಕಾಗಲ್ಲ, ನಾನು ಬಿಟ್ಬಿಡ್ತೀನಿ ಅಂದರೆ ಬಿಟ್ಬಿಡಿ ಅಷ್ಟೇ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಬೇಕೋ ಬೇಡ ಅನ್ನೋದು ನಿಮ್ಮೊಂದು ನಿರ್ಧಾರ ಅಷ್ಟೇ. ಸೊ ನಾನಂತ ಹೇಳೋದಾದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಸ್ವಲ್ಪ ಎಫರ್ಟ್ಸ್ ಹಾಕಿ ಅವ್ರು ನಿಮ್ಗೆ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಏನೂ ಎಫರ್ಟ್ಸ್ ಹಾಕಿಲ್ಲ ಅಂದರೆ ಅಷ್ಟೇ ಲಾಸ್ ಆಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಈ ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನೀವು ಆ್ಯಕ್ಷನ್ಸ್ ತೊಗೊಳ್ಳಿ, ಅವ್ರ ಸೈಡ್ನಿಂದನೇ ಆ್ಯಕ್ಷನ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ ಇದೆ. ನನ್ನ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರ ಎಲ್ಲ ಪರಿಸ್ಥಿತಿಯಲ್ಲಿರೋರಿಗೆ ಇನ್ನೂ ರೀಚ್ ಆಗುತ್ತೆ ವಿಡಿಯೋ. ಓಕೆನಾ? ಓಕೆ.